ನಮ್ದು ಫೈನಲ್ ಮ್ಯಾಚ್ ನೋಡಕ್ ಹೋಗ್ತಾ ಇದೀವಿ. ಹೆಂಗಿದೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಸೊ ಇವತ್ತು ಟ್ಯೂಸ್ಡೇ, ಹಾಗೆ RCBನ ಫೈನಲ್ ಮ್ಯಾಚ್ ನಡೀತಾ ಇದೆ. ಹಾಗೆ ನಾವು ಮಂತ್ರಿ ಮಾಲ್ಗೆ ಬಂದಿದ್ದೀವಿ. ಅಲ್ಲೊಂದು ಥಿಯೇಟರ್ನಲ್ಲಿ ಸ್ಕ್ರೀನಿಂಗ್ ನಡೀತಾ ಇದೆ. ಸೊ ಆನ್ ಟೈಮೇ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತು ಏನಾದರೂ ಸ್ನ್ಯಾಕ್ಸ್ ತಿನ್ಕೊಂಡು ಸೊ ಥಿಯೇಟರ್ ಒಳಗಡೆ ಹೋಗಬೇಕು. ಇನ್ನು ನಮ್ಮ ಫ್ರೆಂಡ್ಸ್ ಕೆಲವೊಬ್ಬರು ಬರಬೇಕಾಗಿದೆ. ಸೊ ಹಾಗೆ ಅಷ್ಟೊತ್ತಿಗೂ ಟೈಮ್ ಸರಿ ಆಗುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ನೋಡ್ತಾ ಇದ್ವಿ. ಮಂತ್ರಿ ಮಾಲಲ್ಲಿ ಥಿಯೇಟ್ರಲ್ಲಿ ಸ್ಕ್ರೀನಿಂಗ್ ಇದೆ. ಟೈಮ್ ಇವಾಗ 6:40 ಹತ್ತತ್ರ ಆಗ್ತಾ ಇದೆ. ಕಿರಣ್, ನನ್ನ ಹೆಸರು ಸಿಂಧು. ನನ್ನ ಹೆಸರು ಚಂದ್ರಕಾಂತ್. ನಾನು ಏನಿದು ಮ್ಯಾಚ್ ನೋಡಕ್ ಬಂದಿದ್ದೀವಿ. ಇನ್ನೂ ಒಬ್ರು ಬರೋರು ಇದ್ದಾರೆ, ಬಂದ್ಮೇಲೆ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಸೊ ಇವತ್ತು ಈ ಸಲ ಕಪ್ ನಮ್ದ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ನೋಡೋಣ. ಇವಾಗ ಥಿಯೇಟರ್ ಎಲ್ಲ ಫುಲ್ ಖಾಲಿ ಹೊಡಿತಾ ಇದೆ, ಬಟ್ ಎಲ್ಲ ಬುಕ್ ಆಗಿದೆ. ಸೊ ಇನ್ನು ಸ್ವಲ್ಪದಲ್ಲಿ ಥಿಯೇಟರ್ ಎಲ್ಲ ಫುಲ್ ಆಗುತ್ತೆ. ಯೂಟ್ಯೂಬಲ್ಲಿ ಬರೋಷ್ಟೊತ್ತಿಗೆ ಗೊತ್ತಾಗಿರುತ್ತೆ ಕಪ್ ನಮ್ದು ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ನೋಡೋಣ ಏನಾಗುತ್ತೆ, ಹೆಂಗಿರುತ್ತೆ ಇವತ್ತು ಅಂತ. ಸೊ ಇವಾಗ ನಮ್ಮ ಕಲೀಗೊಬ್ರು ಮ್ಯಾಂಗೋಸ್ ಎಲ್ಲ ಬೆಳೀತಾರೆ ಅವರೇ. ಸೊ ಅದನ್ನ ಕೊಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ರು. ಸೊ ಹಾಗೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಇವಾಗ ಬರ್ತಾ ಇದ್ದೀನಿ. ಸೊ 2 to 3 ವೆರೈಟೀಸ್ ಆಫ್ ಮ್ಯಾಂಗೋಸ್ ಇದೆ. ಸೊ ಅದನ್ನ ಅನ್ಬಾಕ್ಸ್ ಮಾಡಿ ನೋಡ್ತಾ ಇದ್ದೀನಿ. ಒಂದೊಂದು ಮಾವಿನ ಹಣ್ಣು ತುಂಬ ದೊಡ್ಡದಾಗಿದೆ. ಸೊ ಒಬ್ರು ತಿನ್ನಬೇಕು ಅಂತ ಅಂದರೆ ತುಂಬ ಕಷ್ಟ, ಅಷ್ಟು ದೊಡ್ಡದಾಗಿದೆ ಆ್ಯಂಡ್ ಚೆನ್ನಾಗೂ ಇದೆ ನೋಡೋಕ್ಕೆ. ಸೊ ಇದನ್ನ ನೋಡೋಣ, ಇದನ್ನ ಹೆಂಗೆ ಖಾಲಿ ಮಾಡೋದು ಅಂತ ಅಂದ್ಬಿಟ್ಟು ನೋಡಬೇಕು. ಸೊ ಇದ್ರದ್ದು ಡೀಟೇಲ್ಸ್ ಏನಾದರೂ ಬೇಕಿದ್ರೆ, ಯಾರಿಗಾದ್ರೂ ಹ್ಯೂಜ್ ಅಮೌಂಟಲ್ಲಿ ಮ್ಯಾಂಗೋಸ್ ಬೇಕಿದ್ರೆ, ನಾನು ಇದರದ್ದು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಫ್ರೆಶ್ ಅಪ್ ಎಲ್ಲ ಆಗಿ ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮಗೆ ನಾನು ಯೂಸ್ ಮಾಡಿರೋ ಯಾವುದಾದ್ರೂ ಪ್ರಾಡಕ್ಟ್ಸ್ ಬೇಕಂತ ಅಂದರೆ ಚೆಕ್ಔಟ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಡೀಟೇಲ್ಸ್ ಹಾಕಿರ್ತೀನಿ. ಯೂಶಲಿ ನಾನು ಸ್ಕಿನ್ ಕೇರ್ ರೊಟೀನ್ದು ಫಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಅಂದರೆ ಮಾಯ್ಶ್ಚರೈಸಿಂಗ್ ಟೋನರ್ ಯೂಸ್ ಮಾಡ್ತೀನಿ. ಸೊ ಇಲ್ಲಿ ರೈಸ್ ಸಿರಮೈಡ್ದು ಟೋನರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬಿಫೋರ್ ಯಾವುದೇ ಒಂದು ಸ್ಕಿನ್ ಕೇರ್ ಅಥವಾ ಏನೇ ಸ್ಟಾರ್ಟ್ ಮಾಡೋಕ್ಕಿದ್ರು ಐ ಸ್ಟಾರ್ಟ್ ವಿತ್ ಟೋನರ್. ಆ್ಯಂಡ್ ಇದು ವೈಟಮಿನ್ ಸಿ ಸಿರಮ್. ಸೊ ಇದು ವಿಶ್ ಕೇರ್ದು. ಸೊ ಈ ಸಿರಮಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ನಮಗೇನು ಬೇಕು. ನಾಟ್ ಓನ್ಲಿ ವೈಟಮಿನ್ ಸಿ, ಇದರಲ್ಲಿ ನಮ್ಮ ಸ್ಕಿನ್ಗೆ ಬೇಕಾಗಿರೋ ಎಲ್ಲ ಎಸೆನ್ಷಿಯಲ್ ಇಂಗ್ರೀಡಿಯೆಂಟ್ಸ್ ಇದೆ. ಸೊ ಒಂದೊಂದೇ ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದಕ್ಕಿಂತ ಈ ಥರ ಆಲ್ ಇನ್ ಒನ್ ಸೀರಮ್ ಯೂಸ್ ಮಾಡಿದ್ರೆ ಸೊ ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಇದನ್ನು ನಾನು ತುಂಬ ವರ್ಷದಿಂದ ಯೂಸ್ ಮಾಡಿದ್ದೀನಿ. ಸೊ ಇದು ಬಂದು ಬ್ರ್ಯಾಂಡ್ ವಿಶ್ ಕೇರಿಂದ. ಸೊ ನೀವು ಚೆಕ್ಔಟ್ ಮಾಡ್ಬೋದು ಈ ಪ್ರಾಡಕ್ಟ್ ಬೇಕಿದ್ರೆ. ಆ್ಯಂಡ್ ಸೊ ಇದೆಲ್ಲ
ಒಂದು ಪ್ರಾಡಕ್ಟ್ ಹಚ್ಚಾದ್ಮೇಲೆ ಒಂದು ಸ್ವಲ್ಪ ಅಟ್ಲೀಸ್ಟ್ 30 ಸೆಕೆಂಡ್ಸ್ ಆದರೂ ಗ್ಯಾಪ್ ಕೊಡಬೇಕು ಅದು ಅಬ್ಸಾರ್ಬ್ ಆಗೋಕ್ಕೆ. ಸೊ ನಾನು ಈ ಸಿರಮ್ ಹಚ್ಚಾದ್ಮೇಲೆ ಐ ಕ್ರೀಮ್ ಹಚ್ಕೊಳ್ತೀನಿ. ಸೊ ಯೂಶಲಿ ಇದು ಪಿಲ್ಗ್ರಿಮ್‌ನ ಅಂಡರ್ ಐ ಕ್ರೀಮ್. ಸೊ ಇದನ್ನು ನೀಟಾಗಿ ಅಂಡರ್ ಐ ಮತ್ತು ಬ್ರೋ ಮೇಲೆ ಈ ಥರ ಹಾಕ್ಕೊಳ್ತಿದ್ದೀನಲ್ಲ, ಸೊ ಈ ಥರ ಹಾಕಿ ಸ್ವಲ್ಪ ಹೊತ್ತು ಮಸಾಜ್ ಮಾಡಬೇಕು. ಸೊ ಬಿಫೋರ್ ಯೂಸಿಂಗ್ ಎನಿ ಪ್ರಾಡಕ್ಟ್ಸ್ ವಿ ಶುಡ್ ಮೇಕ್ ಶ್ಯೂರ್ ದ್ಯಾಟ್ ನಾವು 7 to 8 ಅವರ್ಸ್ ಕರೆಕ್ಟಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಅಂತ. ಇಲ್ಲಾಂದರೆ ಯಾವುದೇ ಐ ಕ್ರೀಮ್ ಯೂಸ್ ಮಾಡಿದ್ರೂ ಯೂಸ್ ಆಗಲ್ಲ. ಸೊ ಇದು ಅಬ್ಸಾರ್ಬ್ ಆಗೋಷ್ಟೊತ್ತಿಗೆ ನಾನು ಇದು ಲಿಪ್ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ನಾನು ಡಾಟ್ ಆ್ಯಂಡ್ ಕೀದು ಲಿಪ್ ಮಾಸ್ಕ್ ಯೂಸ್ ಮಾಡ್ತೀನಿ. ಅದು ಟಿಂಟೆಡ್ ಲಿಪ್ ಮಾಸ್ಕ್. ಸೊ ಲೈಟಾಗಿ ರೆಡ್ ಶೇಡಲ್ಲಿ ಬರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಇದು ಖಾಲಿಯಾಗೋಕ್ಕಾಯಿತು. ಸೊ ಇದು ಹಾಕ್ಕೊಂಡು ಇದ್ರ ಮೇಲೆ ಇನ್ನೊಂದು ನಾನು ಲಿಪ್ ಮಾಸ್ಕ್ ಯೂಸ್ ಮಾಡ್ತಾಯಿದ್ದೀನಿ. ಅದು ಬಂದು ಮಾರ್ಸ್ದು ಸ್ಲೀಪಿಂಗ್ ಲಿಪ್ ಮಾಸ್ಕ್. ಸೊ ಇದು ಜಸ್ಟ್ ಟ್ರಾನ್ಸ್ಪರೆಂಟ್ ಇರುತ್ತೆ. ಸೊ ಇದನ್ನು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕೊಳ್ಳೋಷ್ಟೊತ್ತಿಗೆ ನಾನು ಅಂಡರ್ ಐ ಕ್ರೀಮ್ ಏನು ಹಾಕ್ಕೊಂಡಿದ್ದೀನಿ ಅದೆಲ್ಲ ನೀಟಾಗಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದಾದಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ ಹಾಕ್ಕೊಳ್ತೀನಿ. ಸೊ ಯೂಶ್ವಲಿ ಇದಾದಮೇಲೆ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ. ಸೊ ಎಮೋಲಿನಿದು ಈ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಸೊ ನನ್ನ ಸ್ಕಿನ್ಗೆ ತುಂಬ ಸೂಟ್ ಆಗುತ್ತೆ. ಸೊ ಇದನ್ನು ಒಂದು ಸ್ವಲ್ಪ ಯೂಸ್ ಮಾಡಿದರೆ ಸಾಕು ಆ್ಯಂಡ್ ಇದನ್ನು ಹಚ್ಕೊಂಡು ಸೊ ಲಾಸ್ಟಲ್ಲಿ ಇದು ಸ್ನೇಲ್ದು ಒಂದು ಆಲಿವ್ ಆನ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮುಂಚೆ ಬೇರೆ ಬ್ರ್ಯಾಂಡ್ದು ಯೂಸ್ ಮಾಡ್ತಿದ್ದೆ, ಅದು ಕೂಡ ಚೆನ್ನಾಗಿದೆ. ಸೊ ಅದಾದಮೇಲೆ ಇದನ್ನು ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿದೆ. ಯೂಶ್ವಲಿ ನಾವು ಮಾರ್ನಿಂಗ್ ಬಿಫೋರ್ ಸನ್ಸ್ಕ್ರೀನ್ ಇದನ್ನು ಯೂಸ್ ಮಾಡ್ಬೋದು. ಸೊ ಇದೆಲ್ಲ ಆದಮೇಲೆ ನಾನು ಡಾಕ್ಟರ್ ಶೀಟ್ಸ್ದು ಅಲ್ಡಿ ಆ್ಯಂಡ್ ಹೈಲುರಾನಿಕ್ ಆ್ಯಸಿಡ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾವು ಸನ್ಸ್ಕ್ರೀನ್ ಬಿಟ್ಟು ಬೇರೆ ಯಾವುದೇ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೂ ತುಂಬ ಕಮ್ಮಿ ಅಮೌಂಟಲ್ಲಿ ಯೂಸ್ ಮಾಡಬೇಕು. ಸೊ ಲೆಸ್ ಇಸ್ ಮೋರ್ ಆಲ್ವೇಸ್ ಇನ್ ಅ ಸ್ಕಿನ್ ಕೇರ್ ಪ್ರಾಡಕ್ಟ್. ಸೊ ಸನ್ಸ್ಕ್ರೀನ್ ಆಗಿರಲಿ ನಾವು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ಆಚೆ ಕಡೆ ಎಲ್ಲ ಹೋದರೆ ಎವ್ರಿ 2 hours ನಾವು ಇದನ್ನ ರೀಅಪ್ಲೈ ಮಾಡಬೇಕಾಗತ್ತೆ. ಸೊ ಯೂಶ್ವಲಿ ಇದು ನಂದು ಮಾರ್ನಿಂಗ್ ಸ್ಕಿನ್ ಕೇರ್ ರೊಟೀನ್ ಆಗಿರುತ್ತೆ. ಸೊ ನಿಮಗೆ ಯಾವುದೇ ಪ್ರಾಡಕ್ಟ್ಸ್ ಬೇಕಿದ್ದರೂ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಈಗ ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನೆನ್ನೆ ಮ್ಯಾಂಗೋಸ್ ಎಲ್ಲ ಕೊಟ್ಟಿದ್ರಲ್ಲ, ಸೊ ಅದನ್ನೇ ಯೂಸ್ ಮಾಡಿಕೊಂಡು ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನನಗೆ ಹಸಿವು ಕೂಡ ಇರಲಿಲ್ಲ ಅಷ್ಟೊಂದು ಬೇರೆ ಏನಾದರೂ ಮಾಡ್ಕೊಳ್ಳೋಕ್ಕೆ. ಸೊ ಹಾಗಾಗಿ ಸ್ಮೂದಿ ಮಾಡ್ಕೊಳ್ಳೋಣ ಅಂತ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೂಟ್ಸ್ ಇತ್ತು, ಬೇರೆ ಬನಾನಾ ಮತ್ತು ಆ್ಯಪಲ್ ಕೂಡ ಇತ್ತು. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು, ಮ್ಯಾಂಗೋ ಕೂಡ ಯೂಸ್ ಮಾಡಿಕೊಂಡು ಒಂದು ಸ್ಮೂದಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಮ್ಯಾಂಗೋ ಸ್ಮೂತಿ ರೆಡಿ ಆಗಿದೆ. ಸೊ ನೋಡೋಕ್ಕಂತೂ ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡೋಣ ಹೆಂಗಿದೆ ಟೇಸ್ಟ್ ಅಂತ ಅಂದ್ಬಿಟ್ಟು. ಸೊ ಈ ಮ್ಯಾಂಗೋಸ್ ಆ್ಯಕ್ಚುಲಿ ನನ್ನ ಕಲೀಗ್ ಕೊಟ್ಟಿದ್ದು. ಸೊ ಒಂದು ಬಾಕ್ಸ್ ಒಂದು 2 to 3 ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಮ್ಯಾಂಗೋಸ್ ಕೊಟ್ಟಿದ್ರು. ಸೊ ಮೊನ್ನೆ ಸೊ ಹಾಗಾಗಿ ಇದರಿಂದ ಸ್ಮೂತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ನೋಡೋಣ ಟೇಸ್ಟ್ ಹೆಂಗೆ ಬಂದಿದೆ ಅಂತ.
ಚೆನ್ನಾಗಿದೆ ಟೇಸ್ಟು. ಸೊ ಆ್ಯಕ್ಚುಲಿ ನಾನು ಬೇರೆ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಬಟ್ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಅದೆಲ್ಲ ರೆಡಿ ಮಾಡ್ಕೊಂಡು ಶೂಟ್ ಮಾಡ್ಕೊಂಡು ಮಾಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ ಅಂತ ಈ ಥರ ಸಿಂಪಲ್ಲಾಗಿ ಸ್ಮೂತಿ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೊಂದು ಹಸಿರೇನು ಆಗ್ತಾಯಿಲ್ಲ, ಸೊ ಲೈಟಾಗಿ ಸಾಕಾಗುತ್ತೆ ನನಗೆ. ಸೊ ಇನ್ನು ಮಧ್ಯಾಹ್ನ ವೆಜಿಟೇಬಲ್ ಕುರ್ಮಾ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಚಪಾತಿ ನಾನು ರೈಸ್ ಏನಾದರೂ ಮಾಡ್ಕೊಳ್ತೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ. ಸೊ ಅಲ್ಲಿ ತನಕ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಳ್ತೀನಿ. ಇವಾಗ ಮಧ್ಯಾಹ್ನ ಲಂಚ್ಗೆ ವೆಜ್ ಕುರ್ಮಾ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಸೋಂಪು, ಏಲಕ್ಕಿ, ಜೀರಿಗೆ, ಚಕ್ಕೆ, ಲವಂಗ, ಸ್ಟಾರ್ ಅನೀಸ್, ಸ್ವಲ್ಪ ಪೆಪ್ಪರ್ ಕಾರ್ನ್ಸ್ ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಕೂಡ ಹಾಕ್ಕೊಂಡು ಈ ಥರ ಡ್ರೈ ಆಗಿ ಪೌಡರ್ ಮಾಡ್ಕೊಬೇಕು. ಒಂದು ಪ್ಯಾನ್ಗೆ ಸ್ವಲ್ಪ ಬಟರ್ ಹಾಕಿ ಅದಕ್ಕೆ ಆನಿಯನ್ಸ್ ಮತ್ತು ಈ ಥರ ಕ್ಯಾಪ್ಸಿಕಮ್ನ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಐ ಫ್ಲೇಮಲ್ಲಿ 1 ಮಿನಿಟ್ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಯಿತು ಅಂದಮೇಲೆ ಸಪ್ರೇಟಾಗಿ ಎತ್ತಿಟ್ಕೊಬೇಕು. ಇವಾಗ ಸೇಮ್ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿ ಈ ಎಲ್ಲ ಓಲ್ಡ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಬೇಕು. ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ಒಂದು ಅರ್ಧ ಇಲ್ಲ 1 ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡಾದಮೇಲೆ ನಾವಾಗಲೇ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಿ ಪೌಡರ್, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಟೊಮ್ಯಾಟೊ ಯೂಸ್ ಮಾಡಿಕೊಂಡು ಟೊಮ್ಯಾಟೊ ಪ್ಯೂರಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೊ ಅದೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಇವಾಗ ವೆಜಿಟೇಬಲ್ಸ್ ಏನಿದೆ ಸೊ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಇದಕ್ಕೆ 1 ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಗ್ರೇವಿ ಬೇಕಿದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೋದು. ಸೊ ನಾನಿಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ಲ, ಸೊ ಹಾಗಾಗಿ ಒಂದು 8 to 10 ಮಿನಿಟ್ಸ್ ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ಲಾಸ್ಟಲ್ಲಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಆನಿಯನ್ಸ್ ಮತ್ತು ಕ್ಯಾಪ್ಸಿಕಮ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಗ್ರೇವಿ ಸ್ವಲ್ಪ ತಿಕ್ಕಾಗಬೇಕು ಅಂತ ಅಂದ್ಬಿಟ್ಟು ನಾನು ಸ್ವಲ್ಪ ಕಾರ್ನ್ಫ್ಲೋರ್ ವಾಟರ್ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಬಟರ್, ಕಸೂರಿ ಮೇಥಿ ಮತ್ತು ಚೂರು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೊ ವೆಜಿಟೇಬಲ್ ಕಡಾಯಿ ರೆಡಿ ಆಗುತ್ತೆ. ನಾನು ಸ್ವಲ್ಪ ಡ್ರೈ ಆಗೇ ಮಾಡ್ಕೊಂಡಿದ್ದೀನಿ, ತುಂಬ ಗ್ರೇವಿ ಮಾಡ್ಕೊಂಡಿಲ್ಲ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ನೈಟ್ ನಾನು ಮಾರ್ನಿಂಗ್ ಮಾಡಿದ್ದ ಗ್ರೇವಿಗೆನೆ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಸ್ವಲ್ಪ ಜೀರಾ ಜಾಸ್ತಿ ತೊಗೊಂಡು ಮಾಮೂಲಿ ಏಲಕ್ಕಿ, ಲವಂಗ ಮತ್ತು ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು, ಗ್ರೀನ್ ಚಿಲ್ಲಿ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸೊ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಕ್ಯಾಶ್ಯೂಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸೋಕ್ ಮಾಡಿ ಇಟ್ಕೊಂಡಿರೋ ರೈಸ್ನ ಹಾಕಿ ಒಂದು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಆಯಿಲಲ್ಲಿ. ಸೊ ಇದೆಲ್ಲ ಫ್ರೈ ಮಾಡಿಕೊಂಡು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕಿ ಒಂದು 1 to 2 ವಿಷಲ್ಸ್ ತೆಗೆದ್ರೆ ಜೀರಾ ರೈಸ್ ರೆಡಿ ಆಗುತ್ತೆ. ಸೊ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು ವೆಜ್ ಕಡಾಯಿ ಜೊತೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ಡಿಶ್ನ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಹಾಗೆ ಇದು ಸಂಡೇ ಮಾರ್ನಿಂಗ್. ಸೊ ನಾನು ಯೂಶ್ವಲಿ ಸಂಡೇ ಬೆಳಗ್ಗೆ ಪೂಜೆ ಮಾಡೋದ್ರಿಂದ ಸೊ ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಇವಾಗ ಬ್ರೇಕ್‌ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಯೂಶುವಲಿ ಪೂಜೆ ಮಾಡೋ ದಿನ ನೈವೇದ್ಯಕ್ಕೆ ಏನು ಇಟ್ಟಿರ್ತೀನಿ ಅದನ್ನೇ ತಿಂತೀನಿ. ಸೊ ಇವತ್ತು ಕೂಡ ನೈವೇದ್ಯಕ್ಕೆ ಇಟ್ಟಿದ್ದೆ. ಬಟ್ ಸ್ಟಿಲ್ ಏನಾದರೂ ಬ್ರೇಕ್‌ಫಾಸ್ಟ್ ಬೇರೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಹಾಗಾಗಿ ಇವತ್ತು ಆಲೂ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಮಾಮೂಲಿ ಗೋಧಿ ಹಿಟ್ಟಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅಜ್ವೈನ್, ಜೀರಾ, ಸಾಲ್ಟ್ ಎಲ್ಲ ಹಾಕಿ, ಸ್ವಲ್ಪ ಆಯಿಲ್ ಹಾಕಿ ಮಾಮೂಲಿ ನಾವು ಚಪಾತಿಗೆ ಹೆಂಗೆ ಹಿಟ್ಟನ್ನ ಕಲ್ಸ್ಕೊಳ್ತೀವಿ. ಸೊ ಅದೇ ಥರ ನೀಟಾಗಿ ಇದು ಮಾಡ್ಕೋಬೇಕು. ಸೊ ಇವಾಗ ಒಂದೇ ಒಂದು ದಪ್ಪದು ಆಲೂಗೆಡ್ಡೆ ಯೂಸ್ ಮಾಡಿಕೊಂಡು ಅದನ್ನ ಒಂದು ಚೆನ್ನಾಗಿ ಬೇಯೋ ಥರ ಒಂದು 4 ವಿಷಲ್ಸ್ ಎಲ್ಲ ತೆಗ್ಸಿ ಆರಾದ್ಮೇಲೆ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಇದಕ್ಕೆ ಒಂದು ಗ್ರೀನ್ ಚಿಲ್ಲಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಸಾಲ್ಟು, ಇದಕ್ಕೆ ಸ್ವಲ್ಪ ಸ್ಪೈಸಸ್, ಚಾಟ್ ಮಸಾಲ, ಗರಂ ಮಸಾಲ, ಜೀರಾ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್‌ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಇದು ಹಂಗೆ ಮಧ್ಯದಲ್ಲಿ ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಸೊ ಈ ಥರ ನೀಟಾಗೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಸೊ ಆಗಲೇ ಡೋ ಏನಿದೆ ಅದನ್ನು ನೀಟಾಗಿ ನೀಡ್ ಮಾಡ್ಕೊಬೇಕು ಸಾಫ್ಟಾಗಿ. ಒಂದು 20 ಮಿನಿಟ್ಸ್ ಆದರೂ ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟಿದ್ದೆ. ಸೊ ಸ್ವಲ್ಪ ಸಾಫ್ಟ್ ಆಗುತ್ತೆ ಅಂತ. ಸೊ ಇದೆಲ್ಲ ಆಗಿ ಆದಮೇಲೆ ನೀಟಾಗಿ ನಾವು ಚಪಾತಿಗೆ ಹೆಂಗೆ ಲಟ್ಟಿಸ್ಕೊಳ್ತೀವಿ ಸೊ ಆ ಥರ ನೀಟಾಗಿ ಲಟ್ಟಿಸ್ಕೊಬೇಕು. ಸೊ ಇದೆಲ್ಲ ಆದಮೇಲೆ ಈ ಥರ ಸ್ಟ್ರೈಪ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಿಂಗೆ ಕಟ್ ಮಾಡಿಕೊಂಡ್ರೆ ನೀಟಾಗಿ ಅದು ಚೆನ್ನಾಗಿ ಬರುತ್ತೆ ಲೇಯರ್ಸ್ ಆಗಿ ಅಂತ ಅಂದ್ಬಿಟ್ಟು. ಸೊ ಈ ಥರ ಕಟ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಸೊ ಇದನ್ನೆಲ್ಲ ನೀಟಾಗಿ ವರ್ಟಿಕಲ್ ಆಗಿ ರೋಲ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಈ ಥರ ರೌಂಡ್ ಆಗಿ ಈ ಥರ ಮಾಡ್ಕೊಬೇಕು. ಸೊ ಇದಾದಮೇಲೆ ಮಾಮೂಲಿ ಅಗೇನ್ ಇನ್ನೊಂದು ಸತಿ ನೀಟಾಗಿ ಲಟ್ಟಿಸ್ಕೊಂಡ್ರೆ ಸೊ ಆಗುತ್ತೆ. ಸೊ ನಾವು ಯೂಶ್ವಲಿ ಪ್ಲೇನ್ ಪರೋಟ ಎಲ್ಲ ಯಾವ ಥರ ಮಾಡ್ತೀವಿ ಸೊ ಅದೇ ಥರ. ಸೊ ಸ್ವಲ್ಪ ತಿಕ್ಕಾಗಿನೇ ಲಟ್ಟಿಸ್ಕೊಬೇಕು. ಸೊ ಇದಕ್ಕೆ ಸ್ಟಫಿಂಗ್ ಹಾಕ್ತೀವಿ ಅಲ್ವಾ ಸೊ ಆಚೆ ಎಲ್ಲ ಬಂದುಬಿಡುತ್ತೆ. ಸೊ ಇಲ್ಲಿ ಸ್ವಲ್ಪ ಈ ಥರ ಸ್ಟಫಿಂಗ್ನ ಹಾಕ್ಕೊಂಡು ನೀಟಾಗಿ ಕವರ್ ಮಾಡ್ಕೊಬೇಕು. ಅದೆಲ್ಲ ನೀಟಾಗಿ ಕ್ಲೋಸ್ ಆಗೋ ಥರ. ಸೊ ನೀಟಾಗಿ ಇದು ಕೇರ್ಫುಲ್ಲಾಗಿ ಮಾಡ್ಕೊಬೇಕು. ಇಲ್ಲಾಂದರೆ ಅದು ಲಟ್ಟಿಸುವಾಗ ಎಲ್ಲ ಸ್ಟಫಿಂಗ್ಸ್ ಆಚೆ ಬಂದುಬಿಡುತ್ತೆ. ಸೊ ಒಂದು ಸತಿ ಆಚೆ ಬಂದರೆ ಅದು ಸರಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೀಟಾಗಿ ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡಿಕೊಂಡ್ರೆ ಆಗುತ್ತೆ. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಬಟರೆಲ್ಲ ಗ್ರೀಸ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವೇನು ಲಟ್ಟಿಸ್ಕೊಂಡಿದ್ದೀವಿ ಅದನ್ನು ಹಾಕಿ ಸ್ವಲ್ಪ ಆಯಿಲ್ ಇಲ್ಲ ಬಟರ್ನ ಯೂಸ್ ಮಾಡ್ಕೊಬೋದು. ಸೊ ನೀಟಾಗಿ ಅದನ್ನು ಬೇಯಿಸ್ಕೊಂಡ್ರೆ ಆಗುತ್ತೆ. ಸೊ ಇದು ಒಂದು ತಿಂದ್ರೇ ಸಾಕಾಗುತ್ತೆ. ತುಂಬ ದಪ್ಪದಾಗಿರೋದ್ರಿಂದ ಒಂದಕ್ಕೇ ಹೊಟ್ಟೆ ತುಂಬ್ಕೊಂಬಿಡುತ್ತೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ಲಾಗಿ ಈ ಥರ ಮಾಡ್ಕೊಬೋದು. ಇದ್ರ ಜೊತೆಗೆ ಪಿಕ್ಕಲ್ ಇಲ್ಲ ಮೊಸರು ಕೂಡ ಚೆನ್ನಾಗಿರುತ್ತೆ. ಇನ್ನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಸಂಡೇ ಅಲ್ವಾ ಚಿಕನಲ್ಲಿ ಏನಾದರೂ ಒಂದು ಹೊಸ ಥರ ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಸೊ ಅದಕ್ಕೆ ಒಂದು 2 ಟೊಮ್ಯಾಟೊ, ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ್ಮೇಲೆ ಈ ಎಲ್ಲ ಓಲ್ಡ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ಒಂದು ಸಣ್ಣದಾಗಿ ಉದ್ದದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈರುಳ್ಳಿ ಎಲ್ಲ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಇದಾದಮೇಲೆ ಸ್ವಲ್ಪ ಅರಿಶಿನ ಪೌಡರ್ ಮತ್ತು ಸ್ವಲ್ಪ ಧನಿಯಾ ಪೌಡರ್, ಗರಂ ಮಸಾಲ, ಚಿಲ್ಲಿ ಪೌಡರ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಆಯಿಲಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು. ನಾನಿಲ್ಲಿ ಆಯಿಲ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಜಾಸ್ತಿ ಕೂಡ ಹಾಕ್ಕೊಬೋದು. ಸೊ ಇದೆಲ್ಲ ಆದಮೇಲೆ ನಾವು ಗ್ರೌಂಡ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕೂಡ ಎಣ್ಣೆ ಎಲ್ಲ ಚೆನ್ನಾಗಿ ಸಪ್ರೇಟ್ ಆಗೋ ತನಕ ಇದನ್ನು ಸ್ವಲ್ಪ ಒಂದು 3 to 4 ಮಿನಿಟ್ಸ್ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗೋಕ್ಕೆ ಬಿಡಬೇಕು. ಸೊ ಆಗಲೇ ಇದು ಚೆನ್ನಾಗಿ ಬರುತ್ತೆ ಟೇಸ್ಟು. ಸೊ ಇದೆಲ್ಲ ಈ ಥರ ಆಯಿಲೆಲ್ಲ ಸಪ್ರೇಟ್ ಆಗಿದೆ ಅಂತ ಅಂದಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ನಾವು ವಾಶ್ ಮಾಡಿ ಇಟ್ಕೊಂಡಿರೋ ಚಿಕನನ್ನು ಹಾಕ್ಕೊಬೇಕಾಗತ್ತೆ. ಸೊ ಇದನ್ನೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಅದೆಲ್ಲ ಚಿಕನ್ದು ನೀರೆಲ್ಲ ಬರೋ ಥರ. ಸೊ ನಾನು ನೀರು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ವಲ್ಪ ಅದನ್ನು ಬೇಯಕ್ಕೆ ಬಿಟ್ಟು ಇಲ್ಲಿ ಇನ್ನೊಂದು ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕರ್ಡ್, ಅದಕ್ಕೆ ಸೋಕ್ ಮಾಡಿ ಇಟ್ಟಿರೋ ಬಾದಾಮಿ, ಗೋಡಂಬಿ ಮತ್ತು ಒಂದು ಸ್ಪೂನಷ್ಟು ಗಸಗಸೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಪೇಸ್ಟ್ ಮಾಡಿ ಇಟ್ಕೊಬೇಕು. ಸೊ ಇಲ್ಲಿ ಸ್ವಲ್ಪ ಕುದೀತಾ ಇದೆ ಅಂತ ಅಂದಮೇಲೆ ಸೊ ಈ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಇದನ್ನು ಮುಂಚೆ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಬಟ್ ನಾನು ಇವಾಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಕುದಿಬೇಕು. ಒಂದು 8 to 10 ಮಿನಿಟ್ಸ್ ಅಷ್ಟು ಚೆನ್ನಾಗಿ
ಕುದಿಸ್ಬೇಕು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಲಾಸ್ಟಲ್ಲಿ ಗರಂ ಮಸಾಲ, ಕಸೂರಿ ಮೇಥಿ, 1 ಚಿಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಬೇಕಿದ್ರೆ ಫ್ರೆಶ್ ಕ್ರೀಮ್ ಕೂಡ ಆ್ಯಡ್ ಮಾಡ್ಕೊಬೋದು. ಸೊ ಇಲ್ಲಿ ನಾವು ಕ್ಯಾಶ್ಯೂಸ್ ಮತ್ತು ಆಲ್ಮಂಡ್ ಯೂಸ್ ಮಾಡಿರೋದ್ರಿಂದ ಅದೆಲ್ಲ ಏನು ಬೇಡ. ಲಾಸ್ಟಲ್ಲಿ ಇದೆಲ್ಲ ಗರಂ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಗ್ರೇವಿ ರೆಡಿ ಆಗುತ್ತೆ. ಸೊ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಗೀ ರೈಸ್ ಆಗಿರಲಿ, ಚಪಾತಿ, ಪೂರಿ ತುಂಬ ಚೆನ್ನಾಗಿರುತ್ತೆ. ಸೊ ನನಗೆ ಮುದ್ದೆ ತಿನ್ನಬೇಕು ಅಂತ ಅನಿಸ್ತಾ ಇತ್ತು. ಸೊ ಹಾಗಾಗಿ ಒಂದು ಚಿಕ್ಕ ಮುದ್ದೆ ಮಾಡ್ಕೊಂಡಿದ್ದೆ. ಸೊ ದಟ್ಸ್ ಆಲ್ ಇನ್ ದಿಸ್ ವ್ಲಾಗ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ